ಕಾರ್ಯಕ್ರಮವನ್ನು ಆಟೋ ಟೆಂಪೋ ಮಾಲೀಕರು ಮತ್ತು ಟೆಂಪೋ ಚಾಲಕರೆಲ್ಲರೂ ಸೇರಿ ವರ್ಷದಿಂದ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ. ಇವತ್ತು ಕೂಡ ಕನ್ನಡ ಭಾಷೆಯವರು ಆಚರಣೆ ಮಾಡ್ತಾರೆ. ಆಚರಣೆ ಸಂದರ್ಭದಲ್ಲಿ ಅವರು ಬಡವರಿಗೆ ಅನ್ನದಾನವನ್ನು ಏರ್ಪಡಿಸ್ತಾರೆ. ಮಾಡೋ ಒಳ್ಳೆ ಕೆಲಸ ಯಾವತ್ತೂ ಅವ್ರ ಜೊತೆ ನಾವೆಲ್ಲ ಇರ್ತೀವಿ. ಏನು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಅಂದರೆ ಒಂದೇ ಕಡೆ ಇಲ್ಲಿ ಬಂಗಾಪುರದಲ್ಲಿ ಇವತ್ತು ನಾಳೆ ನಾನು 3 ಕಡೆ ನಡೀತೇವೆ ರಾಜ್ಯೋತ್ಸವ. ನಾನು ಹೇಳೋದು ಒಂದು ಕನ್ನಡಿಗರಲ್ಲಿ ವಿನಂತಿ ಮಾಡೋದಂತೆ ಒಂದು ಊರಿನಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಮಾಡೋದು ಒಳ್ಳೆಯದಾಗ್ತದೆ. ಯಾಕೆಂದರೆ ಯಾರಿಗೂ ತೊಂದರೆ ಇರೋಲ್ಲ. ಯಾಕೆಂದರೆ ಅವರು ಪಾಪ ಬೇರೆ ವ್ಯಾಪಾರಿಗಳು ಭಾಳ ತೊಂದರೆ ಆಗ್ತದೆ. ಅದು ಆಗಬಾರ್ದು ಅಂತ ಕನ್ನಡಿಗರಲ್ಲಿ ವಿನಂತಿ ಮಾಡ್ತಾರೆ. ತುಂಬ ಅದ್ಧೂರಿಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷವೂ ಸಹ ಎಲ್ಲ ಇಲ್ಲಿಯ ಲಾರಿ ಮತ್ತು ಟೆಂಪೋ ಮತ್ತು ಆಟೋ ಚಾಲಕರು ಮತ್ತು ಮಾಲೀಕರು ಎಲ್ಲರೂ ಭಾಳ ಒಗ್ಗಟ್ಟಿಂದ ಈ ಒಂದು ಬ್ಯಾಟರಾಯನಪುರ ನಮ್ಮ ಟಿಂಬರ್ ಬಡಾವಣೆಯಲ್ಲಿ ಉತ್ತಮವಾಗಿ ಆಚರಿಸ್ಕೊಂಡು ಈ ಒಂದು ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾವ್ರೆ. ನಿಜಕ್ಕೂ ನಮ್ಮ ಕನ್ನಡದ ನೆಲ ಜಲ ಸಂಸ್ಕೃತಿಯನ್ನು ಉಳಿಸ್ಬೇಕು ಅಂತ ಅಂದರೆ ಪ್ರತಿ ಒಂದು ಭಾಗದಲ್ಲೂ ಈ ರೀತಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದರೆ ಒಂದು ಎಚ್ಚರಿಕೆ ಗಂಟೆ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದ ನೆಪದಲ್ಲಿ ಹಲವಾರು ಬಡವರಿಗೆ ಇಲ್ಲಿಯ ಒಂದು ಸ್ವಲ್ಪ ತೀರಾ ಹಿಂದುಳಿದಂಥ ಇದಕ್ಕೆ ಜನಗಳಿಗೆ ಉತ್ತಮವಾದಂಥ ಕೆಲವು ಸಹಾಯಗಳನ್ನ ಮಾಡ್ತಾ ಮತ್ತು ಅವರಿಗೆಲ್ಲ ಅನ್ನದಾನವನ್ನು ಏರ್ಪಡಿಸಿ ಒಳ್ಳೆಯ ಕಾರ್ಯಕ್ರಮವನ್ನು ಎಲ್ಲ ಇಲ್ಲಿಯ ಕಿಟ್ಟಿ ಮತ್ತು ನಮ್ಮ ವೇಣು ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ನಡೆಸ್ಕೊಂಡು ಬರ್ತಾವ್ರೆ. ಅದೇ ರೀತಿ ಅವರಿಗೆ ಪ್ರತಿ ವರ್ಷ ಅವರಿಗೆ ನಡೆಸುವಂಥ ಶಕ್ತಿ ದೇವರು ದಯಪಾಲಿಸಲಿ. ಕನ್ನಡಾಂಬೆಯವರೆಲ್ಲ ಒಳ್ಳೇದು ಮಾಡಲಿ ಅಂತೇಳಿ ನಾನು ಶುಭ ಕೋರ್ತೀನಿ. 24 ವರ್ಷದಿಂದಲೂ ಸಹ ಇದನ್ನು ಆಚರಿಸ್ಕೊಂಡು ಬರ್ತಾವ್ರೆ. ಮುಂದಿನ ದಿನದಲ್ಲೂ ಈ ಥರ ಯಾವುದು ತಪ್ಪದೆ ಒಳ್ಳೆ ಐಕ್ಯತೆಯಿಂದ ಒಗ್ಗಟ್ಟಿಂದ ಕೆಲಸ ಮಾಡ್ಕೊಂಡು ಬರಲಿ ಅಂತೇಳಿ ಅವರಿಗೆ ಹಾರೈಸ್ತೀನಿ. ಕುವೆಂಪು ಕನ್ನಡ ಯುವಕ ಸಮಿತಿ ಅಂತೇಳಿ ಮಾಡಿ ಇಟ್ಕೊಂಡಿಲ್ಲ. ಅನ್ನದಾನ ಅಷ್ಟೇ, ಮುಂದಿನ ದಿನದಲ್ಲಿ ಒಳ್ಳೆ ಇನ್ನೂ ಬೇರೆ ಕಾರ್ಯಕ್ರಮಗಳನ್ನ ಇಡುವಂಥ ಯೋಜನೆಗಳನ್ನ ಇಟ್ಕೊಳ್ತಾರೆ.